2 ದಿನ ಇದೆ ಸಿನಿಮಾ ರಿಲೀಸ್. ಹೌದು ಸರ್, ಕಾಯ್ತಾ ಇದ್ದೀವಿ ಸರ್. ನಾವಂತೂ ನಮ್ಮ ಸಂಘದವರೆಲ್ಲ ಕಾಯ್ತಾ ಇದ್ದೀವಿ. ನಮ್ಮದು ಸಂಘ ಇದೆ, ಕರುಣಾ ಚಿನ್ನದ ಕಳಸ ಅಂತ ಸಂಘ ಇದೆ ಮೈಸೂರು ಅಂತ. ನಾವು ಕಾಯ್ತಾ ಇದ್ದೀವಿ. ನಾವು ಇಲ್ಲಿರೋರೆ ಮೈಸೂರಲ್ಲಿ ಸಂಘ ಮಾಡಿರೋದು ನಾವು. ನೀವು ನೋಡಿ ಸರ್, ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? ನಾವು ಕಟ್ಟೋಟೆಲ್ಲ ಬ್ಯಾನರ್ ಕಟ್ಟಿದ್ದೀವಿ. ಎಲ್ಲೆಡೆ ಅಲ್ಲಿ ಬ್ಯಾನರ್ ಇದೆ, ಕಟ್ಟಿದ್ದೀವಿ ಯಜಮಾನ್ರದ್ದು. ಅಲ್ಲಿ ನೋಡಿದ್ರೆ ಜೈಲಲ್ಲಿ ಗಲಾಟೆ ಮಾಡ್ತೀವಿ ಸರ್. ಯಾರು ಏನೇ ಅಂದ್ಕೊಳ್ಳಿ ಸರ್, ಯಾರು ಏನೇ ಅಲ್ಲ, ಪ್ಲಸ್ ಆರ್ ಮೈನಸ್ ನಾವು ತಲೆ ಕೆಡಿಸ್ಕೊಳಲ್ಲ. ಯಜಮಾನ್ರು ಫಿಲಮು ಹಬ್ಬ ಮಾಡತ್ತಾರ, ಹಬ್ಬ ಮಾಡೇ ಮಾಡ್ತೀವಿ ನಾವು. ಸೆಲೆಬ್ರಿಟಿಗಳು ಸಿನಿಮಾಗೋಸ್ಕರ ಪ್ರಿಪೇರ್ ಮಾಡ್ಕೊಂಡ್ರೆ ಅಲ್ಲಿರೋ ದರ್ಶನ ಅವ್ರು ಹೊಡೆದ್ರಂತ ಇವ್ರು ಹೊಡೆದ್ರು, ಅವೆಲ್ಲ ತಲೆನೇ ಕೆಡಿಸ್ಕೊಳಲ್ಲ ಸರ್. ಯಜಮಾನ್ರು ಫಿಲಮ್ ಬರ್ದು ಉನ್ನಾರ ಆಗ್ತಿರೋದು ಏನು ಆಗಲ್ಲ. ಆಗ್ದವರು ಕೈವಾಡಗಳು ಇರ್ತಾವಲ್ಲ. ಏನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ ಸರ್? ಏನಿಲ್ಲ, ಬರ್ತೀವಿ ನಾವು ಹಬ್ಬದ ದಿನ ಗುರುವಾರ ಮಾರ್ನಿಂಗು ಫಿಲಮ್ ನೋಡ್ತೀವಿ. ಅನ್ನದಾನ ಇದೆ, ಎಲ್ಲ ಮಾಡ್ತೀವಿ. ನಮ್ಮ ಚಿನ್ನಣ್ಣ ಇದ್ದಾರೆ ಅಧ್ಯಕ್ಷರು, ಗುರು, ಅವ್ರ ಕಡೆಯಿಂದ ಮಾಡ್ತಾಯಿದ್ದೀವಿ. ಒಂದು ಕಡೆ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದು, ಇನ್ನೊಂದು ಕಡೆ ಅನ್ನದಾನ, ಈ ಥರ ಪಟಾಕಿ ಸಂಭ್ರಮ, ಹಾಲಭಿಷೇಕ ಎಲ್ಲ ಇರುತ್ತೆ. ಎಲ್ಲ ಇರುತ್ತೆ ಸರ್. ಅಭಿಮಾನಿಗಳು ಯಾವ ಥರ ಎಚ್ಚೆತ್ಕೋಬೇಕು ರಷ್ಟಲ್ಲಿ? ಅದೇ ನೋಡ್ಬಿಟ್ಟು ಯಜಮಾನ್ರ ಹೆಸರು, ಯಜಮಾನ್ರು ಏನು ಹೇಳಿದ್ದಾರೆ ನೋಡ್ಬಿಟ್ಟು ಫಿಲಮ್ ನೋಡೋಕೆ ಆರಾಮಾಗಿ ಹೋಗ್ರಿ. ಬೇರೆ ಥರ ಯಾವ ರೀತಿ ಮಾಡಬೇಡಿ, ಯಾವ ರೀತಿ ಮಾಡಬೇಡಿ. ನಮ್ಮ ಸಂಘದಿಂದ ಬಂದುಬಿಟ್ಟು ನಮ್ಮದು ಬರೀ ಆರ್ಚ್ ಇದೆ ಸರ್. ಇನ್ನು ನಮ್ಮ ಅಧ್ಯಕ್ಷರಿದ್ದಾರೆ ಚಿನ್ನಣ್ಣ ಅಂದ್ಬಿಟ್ಟು. ಇಲ್ಲಿ ಈ ಸರೌಂಡಿಂಗ್ ನಮ್ಮ KP ಅಗ್ರಹಾರ, ಮಾಗಡಿ ರೋಡ್ ಏನಿದೆ ಈ ಸರೌಂಡಿಂಗ್ ಬಂದುಬಿಟ್ಟು ಚಿನ್ನಿ ಗೋವಿಂದರಾಜಣ್ಣ ಅಂತ ಇದ್ದಾರೆ. ಅವ್ರದ್ದು ಕಡೆಯಿಂದ ನಾವು ಬಿರಿಯಾನಿ ಅದೇನು ಅರೇಂಜ್ ಮಾಡಿದ್ದೀವಿ. ಪ್ಲಸ್ ಲೈಟ್ ಅರೇಂಜ್ಮೆಂಟ್ ಇರುತ್ತೆ. ಇನ್ನು ಹಾರ ಹಾಕ್ಸ್ತಾ ಇದ್ದೀವಿ. ನಾಳೆ ನೈಟ್ ಎಲ್ಲ ಹಾರ ಹಾಕ್ಸ್ತಿದ್ದೀವಿ. ಡೆವಿಲ್ ಸಿನಿಮಾ ತೆರೆಗೆ ಬರಲ್ಲ ಅಂತ ಎಷ್ಟೋ ಜನ ಅಂತ ಇದ್ರು ಸರ್. ತೆರೆಗೆ ಬರಲ್ಲ ಅಂದರೆ ಯಾರು ಸರ್? ಕನ್ನಡ ಇಂಡಸ್ಟ್ರಿನ ಅವ್ರ ಅಪ್ಪನ ಆಸ್ತಿನ ಸರ್? ಈಗ ನೋಡಿ, ಐ ಆಮ್ ನಾಟ್ ಬೇರೆ ಕಂಪೇರ್ ಮಾಡಲ್ಲ. ಬೇರೆಯವ್ರಿಗೂ ಇದು ಮಾಡ್ಕೊಂಡು ನಾವು ಮಾತಾಡಲ್ಲ, ಸರಿನಾ ಸರ್? ಬೇಡ, ಅದರಲ್ಲೇ ಇದೆ ಸಾಂಗಲ್ಲೇ. ಬೇರೆಯವ್ರ ಕತೆ ಪುರಾಣ ಬೇಡ ನಮಗೆ ಅಲ್ವಾ? ನೆಮ್ಮದಿಯಾಗಿರಬೇಕು ಅಂತ ಅಲ್ಲೇ ಬರೆದಿದ್ದಾರೆ ಸಾಂಗು. ಸೊ ನಾನು ಹೇಳೋದು ಇಷ್ಟೇ, ಯಾವುದೇ ಮೀಡಿಯಾ ಆಗಲಿ ಯಾರೇ ಆಗಲಿ ಒಂದು ರಿಯಾಲಿಟಿ ತೋರಿಸ್ತಾರ, ಜನಗಳು ನಂಬೋ ಥರ ತೋರಿಸ್ಲಿ. ಈಗೇನು ಸರ್, ನೀವು ಬರ್ದಾಕ್ಬೋದು ಸಾವಿರ ದರ್ಶನ್ಗೆ ಅವ್ರು ಹೊಡೆದವ್ರೆ ಇವ್ರು ಹೊಡೆದವ್ರೆ, ನೀವು ನೋಡಿದ್ರೆ ನಾನು ನೋಡಿಲ್ಲ, ಅದೆಲ್ಲ ನಾವು ತಲೆನೂ ಕೆಡಿಸ್ಕೊಳ್ಳಲ್ಲ. ಮೂವಿ ಬರ್ತಿದೆ, ಬನ್ನಿ, ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ, ಚೆನ್ನಾಗಿ ನೋಡ್ಕೊಂಡೋಗಿ. ಅದನ್ನು ಬಿಟ್ಬಿಟ್ಟು ಆ ಸ್ಟಾರು ಈ ಸ್ಟಾರು ಅವೆಲ್ಲ ಇಲ್ಲ ಸರ್ ನಮ್ಮ ಹತ್ರ. ಎಲ್ಲ ಕನ್ನಡ ಇಂಡಸ್ಟ್ರಿಗಿರೋದು. ಬಂದು ಫಿಲಮ್ ನೋಡಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ನೀವು ಅವ್ರು ಬರಬೇಡಿ ಇವ್ರು ಬರಬೇಡಿ. ಪ್ರಸನ್ನೇ ನಮ್ಮ ಅಪ್ಪಂದೆಲ್ಲ, ದರ್ಶನೇನು ನಮ್ಮ ಆಸ್ತಿ ಅವರು. ಬಟ್ ಬೇರೆಯವ್ರು ಸೆಲೆಬ್ರೇಟ್ ಮಾಡಿ ಅಂತ ನಾವು ಸ್ಟಾಪ್ ಮಾಡಲ್ಲ. ಆದರೆ ಈ ಕೆಲವರು ಕಿಡಿಗೇಡಿಗಳು ಇರ್ತಾರಲ್ಲ, ಅವ್ರ ಹೆಸರು ಹಾಳು ಮಾಡಬೇಕು ಅನ್ನೋರು, ಅವ್ರಿಗೆ ಹೇಳೋದೊಂದೇ. ಅವ್ರ ಎದುರುಗಡೆ ನಿಂತ್ಕೊಂಡು ನಾವು ನೋಡಿದ್ದೀವಿ ಅವ್ರೇನಂತ, ನಮ್ಗೆ ಅವ್ರಿಗೆ ಗೊತ್ತು ಏನಂತ, ಅಷ್ಟು ಸಾಕು ಸರ್. ಒಂದು ಕಡೆ ನೀವು, ಈ ಕಡೆ ಸಂಭ್ರಮಾಚರಣೆ, ಕಟ್ಔಟ್ ಲೈಟಿಂಗ್ಸು, ಹಾಂ ಸರ್, ಈ ಥರ ಪ್ರಿಪರೇಷನ್ ರಿಲೀಸ್ಗೆ. ಇನ್ನೊಂದು ಕಡೆ ಜೈಲಲ್ಲಿ ಗಲಾಟೆ, ದರ್ಶನ್ ಅದೇ ಹೇಳ್ತಾರಲ್ಲ ಸರ್. ಈಗಲೇ ಯಾರೋ ಮೀಡಿಯಾದವರು 4 ಜನ ಆಗದೇ ಇರೋರು ಹೇಳ್ತಾರೆ ಅಂದ್ಬಿಟ್ಟು ನಾವು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳ್ಳಲ್ಲ. ಅವ್ರು ಹೇಳಿರೋದು ಒಂದೇ, ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ್ರಿ. ಬರ್ತೀರಾ, ಹಳೇದು ನೀವು ನೋಡಿದ್ದೀರಾ ತುಂಬ ವಿಡಿಯೋ, ಬನ್ನಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿ ಅಷ್ಟೇ. ಯಾವುದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಬರುವಂಥ ಸಿನಿಮಾ ನೋಡೋಕೆ ಬರುವಂಥ ಫ್ಯಾನ್ಸ್ಗಳು, ಸೆಲೆಬ್ರಿಟಿಗಳು ನಿಮಗೆ ಯಾವ ಥರ ಸ್ಪಂದಿಸಬೇಕು ಇಲ್ಲಿಯವ್ರಿಗೆ? ಸರ್ ಏನಿಲ್ಲ ಸರ್, ಈಗ ಅವ್ರದ್ದು ಪರ್ಸ್ನಲ್ ಸರ್ ಅದು. ಈಗ ಅವ್ರೇನು ಮಾಡಿದ್ದಾರೆ, ವಾಟ್ ಎವರ್, ಅದು ಪರ್ಸ್ನಲ್ ಏನೋ ನಡೀತಾ ಇದೆ, ಅದಾಗುತ್ತೆ, ಅದು ಪರ್ಸ್ನಲ್, ಅವ್ರ ವಿಷಯಕ್ಕೆ ಬೇಡ. ಇದು ಬಂದ್ಬಿಟ್ಟು ಕನ್ನಡ ಇಂಡಸ್ಟ್ರಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಾದ್ರೆ ಕೆಲವು ಪಟಾಕಿ ಹಚ್ಚೋದು, ಕಟೌಟ್ ಮೇಲೆ ಹಾಲು ಅಭಿಷೇಕ ಎಲ್ಲ ಮಾಡಕ್ಕೆ ಹೋಗೋದು, ಅವ್ರ ಹತ್ರ ಎಚ್ಚೆತ್ಕೋಬೇಕು ಸರ್. ಈಗ ಏನಂದರೆ, ಈಗ ನಾವು ಕ್ರೇಜನ್ನು ನೋಡಬೇಕು, ಪ್ಲಸ್ ನಮ್ಮ ಲೈಫನ್ನು ನೋಡಬೇಕು. ಒಂದಿನ ಖುಷಿಗೋಸ್ಕರ ಅವ್ರ ಲೈಫ್ನು ಇದು ಮಾಡ್ಕೋಬಾರ್ದು. ಆದಷ್ಟು ಎಷ್ಟು ಅವ್ರ ಕೈಲಿ ಆಗುತ್ತೋ ಮುಂಜಾಗ್ರತೆ ಅಷ್ಟು ಮಾಡ್ಕೊಂಡು ಮಾಡಬೇಕು. ಅದನ್ನು ಬಿಟ್ಟು ಹೆವಿ ಫೋಕಸ್ ಮಾಡೋದು, ಈಗ ಎಕ್ಸಾಂಪಲ್ ನಾನು ಫೋಕಸ್ ಆಗಬೇಕು ಅಂತ ಹೋಗೋದು, ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಬರ್ತಾರಾ, ಸೆಲೆಬ್ರೇಟ್ ಮಾಡಲಿ. ಅದು ಬಿಟ್ಟು ಮೇಲೆ ಅದು ಮಾಡೋದು, ಅದೆಲ್ಲ ಮಾಡೋಕ್ಕೆ ಕೆಲವ್ರು ಬರ್ತಾರೆ, ಅವ್ರನ್ನ ಅವಾಯ್ಡ್ ಮಾಡಬೇಕು ಅಷ್ಟೇ. ಅವ್ರು ತಿಳ್ಕೊಬೇಕು, ಬಾಸ್ ಹೆಸರನ್ನ ಹಾಳು ಮಾಡಬಾರ್ದು ನಾವು ಅಂತ ಅವ್ರು ತಿಳ್ಕೊಂಡ್ರೆ ಬೆಟರ್. ಇದೊಂದು ಹೇಳ್ಬೋದು. ಬಟ್ ಪ್ರಸನ್ನದಲ್ಲಿ ನಾಳಿದ್ದು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಕಡೆಯಿಂದ ನಾವು ಜಸ್ಟು ನಾರ್ಮಲಾಗಿ ಎಲ್ಲ ಫ್ಯಾನ್ಸ್ ಏನು ಬ್ಯಾನರ್ ಹೊಡಿಸ್ತಾರೆ ಅದೇ ಥರ ಮಾಡ್ತಾಯಿದ್ದೋ. ನಾವು ಸ್ವಲ್ಪ ಬಾಸ್ ಇಲ್ಲದೇ ಇರೋ ಟೈಮಲ್ಲಿ ನಾವು ಮಾಡಿ ತೋರಿಸ್ಬೇಕು. ಅವ್ರು ಇರೋ ಟೈಮಲ್ಲಿ ಎಲ್ಲ ಮಾಡ್ತಾರೆ. ನೀವು ನೋಡಿದ ಮಟ್ಟಿಗೆ ಆಲ್ ಓವರ್ ಕರ್ನಾಟಕ ಹತ್ತಿರ ಒಂದು 300 ಸಂಘ ಇದೆ ನಮ್ಮದು. ನಾವು ಕಂಡಿರೋದು ಅಷ್ಟೇ. ಬಟ್ ಅದರಲ್ಲಿ ದಾವಣಗೆರೆ ನೋಡಿದ್ದೀನಿ, ಚಿತ್ರದುರ್ಗ, ಪ್ಲಸ್ ನಮ್ಮ ಇದಿದೆಯಲ್ಲ JP ನಗರ, ಅಲ್ಲೆಲ್ಲ ದೊಡ್ಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಬಟ್ ಇಲ್ಲೂ ಸೆಲೆಬ್ರೇಟ್ ಮಾಡ್ತೀವಿ. ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಖುಷಿ ನಮಗೆ. ನಾವು ಪ್ಲ್ಯಾನ್ ಹಾಕ್ಕೊಂಡಿದ್ದು ಜಸ್ಟ್ ಒಂದು ಬ್ಯಾನರ್ ಓಡಿಸೋಣ ಅಂತ.
ಬಟ್ ಇವಾಗೊಂದು ಆರ್ಚ್ ಮಾಡಿಸಿದ್ದೀವಿ ನಾವು, ನಾಳೆ ನೋಡ್ಬೋದು, ನಿಮಗೆ ಸಿಗುತ್ತೆ. ಇವತ್ತು ನೈಟು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾಯಿದ್ದೀವಿ. ಅವಾಗೆಲ್ಲ ಇನ್ನೊಂದು ಹಾಂ ಹೇಳಿ ಸರ್. ಸಿನಿಮಾ ಅಂತ ಅಂದರೆ ಹಾಂ. ಟಿಕೆಟ್ ಕೊಟ್ಟು ನೋಡ್ಬೋದು, ಸ್ಕ್ರೀನ್ ನೋಡ್ಬೋದು, ಸಂತೋಷಪಟ್ಟು ಡ್ಯಾನ್ಸ್ ಮಾಡ್ಬೋದು. ಕಟ್ಔಟು ಈ ಫ್ಲೆಕ್ಸ್ ಎಲ್ಲ ಯಾಕೆ ಸರ್ ಕಟ್ಔಟು ಅಂತ ಹೆಸ್ರಿಗೆ ಬಂದಿರೋದು ಅವರು ಸರ್. ಈಗ ನೋಡಿ, ನೀವು 3 ಅಡಿ, ನಾನು 3 ಅಡಿ, ಅವ್ರು ನಿಂತ್ಕೊಂಡ್ರೆ ಒಂಥರ ಆನೆಗ್ರ ಹತ್ತಾರ ಅವರು. ನಾನು ಹಿಂಗೆ ನಿಂತ್ಕೊಂಡು ನೋಡಿದ್ರೆ ಏನಪ್ಪ ಈ ಅಪ್ಪ ಹಿಂಗೆ ಅವನೇ ಆ ಥರ ಅವರೇ ಇರುತ್ತೆ ಅವ್ರದ್ದು ನೋಡೋದು. ಅವ್ರು ನೋಡೋದೇ ಒಂದು ಖುಷಿ ನಮಗೆ. ನಿಜ ಅವ್ರದ್ದು ಫಿಲಮ್ಗೆ ಬಿಡ್ತೀವೋ ಫಿಲಮ್ ನೋಡ್ತೀವೋ ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಅವ್ರು ಬರ್ತವ್ರೆ ಅಂದರೆ ಒಂದು ಕ್ರೇಜ್ ನಮಗೆ. ಅವ್ರು ನೋಡೋದೇ ಒಂದು ಖುಷಿ ನಮಗೆ. ರಿಲೀಸ್ ದಿನ ಏನೆಲ್ಲ ಪ್ರಿಪೇರ್ ಇಟ್ಕೊಂಡಿದ್ದೀರಾ ಸರ್? ಸೆಲೆಬ್ರಿಟಿಗಳು ಯಾವ ಥರ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ? ಯಾಕಂದರೆ ಒಂದು ನಿಮಿಷ ನಮ್ಮ ಅಣ್ಣ, ಯಾವ ಮೀಡಿಯಾಗೂ ಏನೂ ಇಲ್ಲ ಸರ್. ಸೊ ಅವರು ರಿಯಾಲಿಟಿ ತೋರಿಸಿದ್ರೆ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ, ರಿಯಾಲಿಟಿ ತೋರಿಸಿದ್ರೆ ಒಂದು ಸಪೋರ್ಟ್ ಇಲ್ಲ ಅಷ್ಟೇ ಅಲ್ವಾ? ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.